ನೀವೇನಾಗಿದೆ ನೀವು ಏನು ಏನು ಕೆಲಸ ನಿಮ್ಮದು ನೀವೇನಕ್ಕೆ ನೀವು ಇದಕ್ಕೆ ಟ್ಯಾಕ್ಸ್ ಎಷ್ಟು ಕಲೆಕ್ಷನ್ ಆಗಿದೆ ಮತ್ತೆ ಅದು ಬ್ಯಾಲೆನ್ಸ್ ಎಷ್ಟಿದೆ ರಿವ್ಯೂ ಮಾಡಲಿಕ್ಕೆ ಅನುಕೂಲ ಆಗಿದೆ ಸರ್. ಮತ್ತೆ ಸಾಕಷ್ಟು ಪತ್ರ ವ್ಯವಹಾರಗಳು ಕೂಡ ಇವ್ರ ಮುಖಾಂತರ ಟೈಪ್ ಮಾಡಿಸೋದಿಲ್ಲ. ನೀವು ಬರೀ ಟಪಾಲ್ ನೋಡೋದಷ್ಟೇ. ನಮ್ಮ ದೇಶದಲ್ಲೇ ಈ ವ್ಯವಸ್ಥೆ ಟಪಾಲ್ ನೋಡಕ್ ಒಬ್ರು ಯಾವ ದೇಶದಲ್ಲೂ ಇಲ್ಲ. ಈಗೆಲ್ಲ ನಾವೀಗ ಮೊಬೈಲ್ ಯುಗಕ್ಕೆ ಬಂದಿದ್ದೀವಿ. ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಮ್ಯುನಿಕೇಶನ್ ಮೊಬೈಲ್ ಅಲ್ಲಿ ಆಗುತ್ತೆ, ನಮ್ಮಲ್ಲಿ ಮಾತ್ರ ಟಪಾಲ್. ಹೇಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಯಾರು ಅಲ್ಲಿ ಬಂದ್ರು ಬರ್ತಾರೆ. ಇದು ಯಾವ ಆಫೀಸ್? ಇದು ಅಕೌಂಟ್ಸ್ ಮಾತ್ರ. ಇಲ್ಲಿ ಯಾರು ಇರಬೇಕು? ಅಲ್ಲಿ ಅಕೌಂಟ್ಸ್ ಅಸಿಸ್ಟೆಂಟ್. ಎಲ್ಲಿ? ZP ಅಲ್ಲಿ ಇಲ್ಲಿ ಯಾರು ಇರಬೇಕು? ಇಲ್ಲಿ ಯಾರಿಲ್ಲ ಸರ್, ಇಬ್ಬರೇ ಇರೋದು. ನೀವೇನಾಗಿದ್ದೀರಿ? ನಾನು ಅಕೌಂಟ್ ಸರ್. ಏನೇನು ನೋಡ್ತೀರಾ ನೀವು? ಅಕೌಂಟ್ಗೆ ಸಂಬಂಧಪಟ್ಟಾಗ ಎಲ್ಲ ನೋಡಿ ಸರ್. ಸರ್ಕಾರದ ಬಿಡುಗಡೆ ಅನುದಾನಕ್ಕೆ ಅಂಟೇಡ್ ಗ್ರಾಂಟ್ ಆಕ್ಷನ್ ಪ್ಲಾನ್ ಮಾಡಿರ್ತೀವಿ ಸರ್. ಅದರ ಬಿಲ್ಗಳೆಲ್ಲ ಬರುತ್ತೆ, ಅದನ್ನು ಪಾಸ್ ಮಾಡಿ ಎರ್ಪಿಕ್ ಕೌಂಟರ್ಸೈನ್ ಮಾಡಿಸಿ ಟ್ರೆಜರಿ ಕೊಡಬೇಕು. ಆಮೇಲೆ ಆಡಿಟ್ ಅಬ್ಜೆಕ್ಷನ್ಸ್ಗಳು, ಗ್ರಾಮ ಪಂಚಾಯತಿ ಆಡಿಟ್ ಅಬ್ಜೆಕ್ಷನ್ಸ್ಗಳು ಬರುತ್ತಲ್ಲ ಸರ್, ಅದನ್ನು ಅಡಾರ್ ಕಮಿಟಿಯಲ್ಲಿ ಮಾಡಿ ಅದನ್ನು ತೀರ್ಮಾನ ಮಾಡಬೇಕು. ಆಮೇಲೆ ಟ್ರೈನಿಂಗ್ SIRD ಟ್ರೈನಿಂಗ್ ನಡೀತೀವಿ ಸರ್. ಅದರದ್ದೆಲ್ಲ ಟ್ರೈನಿಂಗ್ ಅರೇಂಜ್ ಮಾಡಿ ಅದಕ್ಕೆ PVC ಕೊಡೋದು, ಅದರದ್ದು ಪೇಮೆಂಟ್ಸ್ ಮಾಡೋದು ಅವೆಲ್ಲ ಮಾಡುತ್ತೆ. ಆಮೇಲೆ ಸೆಸ್ಗಳೆಲ್ಲ ಕಲೆಕ್ಟ್ ಮಾಡೋದು ಕೆಲಸ ಅನ್ನೋದು. ಸೋಷಿಯಲ್ ಆಡಿಟ್ ಬೀದಿ ನಾಯಿಗಳ ಅವಳಿಗೆ ಒಂದಿದೆಯಲ್ಲ ಸರ್, ಅದು ಅಕೌಂಟ್ ಓಪನ್ ಮಾಡಿ 2% ಕರೆಂಟ್ ಡಿಮ್ಯಾಂಡ್ ಕಲೆಕ್ಷನ್ ಮಾಡಿಸೋದು ಕೆಲಸ. ಅದೇಗಾದ್ರೆ ಸೋಷಿಯಲ್ ಆಡಿಟ್ ಈಗೆಲ್ಲ ರಿವ್ಯೂ ಮಾಡ್ತೀವಿ ಸರ್, ಮತ್ತೆ ನೋಡ್ಕೊಳ್ತಾರೆ. ನರೇಗಾ ತಾಲೂಕಲ್ಲಿ ಎಷ್ಟಾಗ್ತಾ ಇದೆ ಯುಟಿಲೈಸೇಷನ್? ಸರ್ ನಮ್ಮದು ಲಾಸ್ಟ್ ಟೈಮು 90% ಆಗಿದೆ ಸರ್. ಎಷ್ಟು ಅಮೌಂಟ್, ಎಷ್ಟು ಪರ್ಸೆಂಟೇಜ್ ಎಷ್ಟು ಸರ್? ನಮಗೆ 10,15,000 ಪರ್ಸೆಂಟೇಜ್. ನಾವು 9 ಲಕ್ಷ. ಸಾಮಾನ್ಯವಾಗಿ ಏನೇನು ಕೆಲಸ ಮಾಡ್ತೀರಾ ನರೇಗಾದಲ್ಲಿ? ಸರ್ ಅಷ್ಟೇ, ಚರಂಡಿ ಮತ್ತು ಕೃಷಿ ಹೊಂಡ ಇತ್ತು, ಇವಾಗ ಸ್ಟಾಪ್ ಮಾಡಿದ್ವಿ ಸರ್. ಮತ್ತು ಬದು ನಿರ್ಮಾಣದ್ದು ಮಾಡ್ತೀವಿ, ಮತ್ತು ನೀರ್ಗಾಲುವೆ ಟೈಪ್ ಕೆನಾಲ್ ಅದನ್ನು ಮಾಡ್ತೀವಿ ಸರ್. ಮತ್ತು ತೆಂಗು, ಮಾವು, ಸಪೋಟ ಇದರದ್ದು ತೋಟಗಾರಿಕೆ ಬೆಳೆಗಳ ವಿಸ್ತರಣೆ ಮಾಡ್ತೀವಿ ಸರ್. ಆ ಥರದ್ದು ಎಷ್ಟು ಆಗುತ್ತೆ? ಇಂಡಿವಿಜುವಲ್ ಬೆನಿಫಿಟ್ ಎಷ್ಟು ಪರ್ಸೆಂಟೇಜ್ ಆಗುತ್ತೆ? ಈ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಪರ್ಸೆಂಟೇಜ್ ಆಗುತ್ತೆ? ಸರ್ ನಮ್ಮಲ್ಲಿ ಮ್ಯಾಕ್ಸಿಮಮ್ ಹಾರ್ಟಿಕಲ್ಚರ್ದು ಜಾಸ್ತಿ ಕೆಲಸ ಆಗ್ತಾ ಇದೆ ಸರ್. ಯಾಕಂದರೆ ಇಲ್ಲಿ ಮೇನ್ ಕ್ರಾಪ್ ಬಂದು ತೆಂಗು ಮತ್ತು ಭತ್ತ ಇದೆ ಸರ್. ತೆಂಗು ಜಾಸ್ತಿ ಬೆಳೀತಾರೆ ಸರ್. ಏರಿಯಾ ಎಕ್ಸ್ಪಾನ್ಷನ್ಗೆ ನಾವು ಜಾಸ್ತಿ ತಗೊಳ್ತೀವಿ ಸರ್. ಈಗ ನೆಕ್ಸ್ಟು ಈಗ ಹೊಸ ಕಾನೂನು ಪ್ರಕಾರ ಅದೆಲ್ಲ ಎಲಿಜಿಬಲ್ ಇದೆಯಾ ಸರ್? ಹೊಸ ಕಾನೂನು ಪ್ರಕಾರ ಅದು ಒಂದು 60% ಅದು ಬಿಡಿ, ಈ ಕಾಂಪೊನೆಂಟ್ಸ್ ಇದಾವ ಅದರಲ್ಲಿ? ಇಂಡಿವಿಜುವಲ್ ಬೆನಿಫಿಟ್ ಕೊಡ್ಲಿಲ್ಲ ಸರ್. ಲಾಸ್ಟ್ ಟೈಮ್ ಎಲ್ಲ ಅಡಿಷನಲ್ ಆಕ್ಷನ್ ಪ್ಲಾನ್ ಇತ್ತು. ಈ ಸಲ ಆನ್ಲೈನ್ ಮಾಡಿದ್ಮೇಲೆ ಅಡಿಷನಲ್ ಆಕ್ಷನ್ ಪ್ಲಾನ್ ಕೊಡ್ಲಿಲ್ಲ ಸರ್. ಬರೀ ಲೈನ್ ಡಿಪಾರ್ಟ್ಮೆಂಟ್ ಮಾತ್ರ ತೆಂಗು ಮತ್ತೆ ಇದನ್ನ ಕೊಡ್ತೀವಿ ಅಂತ ಅದನ್ನ ಕಳಿಸ್ಕೊಟ್ವಿ ನಾವು ಸ್ಟೇಟ್ಗೆ. ಅಲ್ಲಿಂದ ಕೂಡ ಅಪ್ರೂವ್ ಆಗಿ ಬಂದಿಲ್ಲ, ಕೆಲವು ಬಂದಿದೆ, ಅದನ್ನ ಮಾಡ್ತಾ ಇದ್ದೀವಿ ಸರ್. ಆಕ್ಚುಲಿ ನಮಗೆ ಹಾರ್ಟಿಕಲ್ಚರು ಮತ್ತೆ ಅಗ್ರಿಕಲ್ಚರ್ಗಿಂತ ಹಾರ್ಟಿಕಲ್ಚರ್ ಜಾಸ್ತಿ ಡಿಮ್ಯಾಂಡ್ ಇದೆ. ಬಟ್ ಈಗ ಅಪ್ರೂವ್ ಆಗಿಲ್ಲ, ಈಗ ಕೆಲವಾಗಿದೆ ಸರ್, ಈಗ ಮತ್ತೆ ಕಳಿಸಿದ್ದಾಗಿದೆ ಸರ್. ಅದನ್ನೆಲ್ಲ ನಾವು ಆನ್ಲೈನ್ ಅಲ್ಲಿ ಈಗ ಅದು ಕಂಟಿನ್ಯೂ ಆಗುತ್ತಾ ಅಂತ ನೆಕ್ಸ್ಟ್ ಇಯರ್? ಕಂಟಿನ್ಯೂ ಆಗುತ್ತೆ ಸರ್. ಎಲ್ಲಿದೆ ಕ್ಲಾರಿಟಿ ಇದೆಯಾ? ಕ್ಲಾರಿಟಿ ಇದೆ ಸರ್. ಈಗ ಏನು ಆಕ್ಷನ್ ಪ್ಲಾನ್ ಅವ್ರು ಅಪ್ರೂವ್ ಮಾಡ್ಕೊಡ್ತಾರೆ ಅದು ಇವಾಗ ನಾವು ಏನೇನು ಒಂದು 15 days ಅಲ್ಲಿ ಮಾಡ್ಬಿಡ್ತಾರೆ ಸರ್. ಅದು ಕಂಟಿನ್ಯೂ ನೆಕ್ಸ್ಟ್ ಇಯರ್ ಆಕ್ಷನ್ ಪ್ಲಾನ್
ಅದಕ್ಕೆ ನಾವೇನು ಮಾಡಿದ್ದೀವಿ ಸರ್, ಈಗಾಗಲೇ ಮೀಟಿಂಗ್ ಮಾಡಿ ಎಲ್ರಿಗೂ ಒಂದು ವಿಶ್ ಲಿಸ್ಟ್ ರೆಡಿ ಮಾಡೋದಕ್ಕೆ ಹೇಳಿದ್ದೀವಿ ಸರ್. ಈಗ ನೆಕ್ಸ್ಟ್ ನಾವು ಮಾರ್ಚ್ಗೆ ಏನು ಮಾಡ್ತೀವಿ, ಏನೇನು ಆಕ್ಟಿವಿಟೀಸ್ ಮಾಡಬೇಕು ಅನ್ನೋದನ್ನ ನೀವೊಂದು ರೆಡಿ ಮಾಡ್ಕೊಂಡು ಈಗ ನಾವು ಆನ್ಲೈನಲ್ಲಿ ಅದನ್ನ ಈಗ ಹೊಸ ಕಾನೂನು ಪ್ರಕಾರ ಏನು ಆನ್ಲೈನ್ ಅಲ್ಲಿ ಬಿಟ್ಟಿದಾರ ಸರ್ ರಿಪೋರ್ಟಿಂಗ್ ಲಾಸ್ಟ್ ಇಯರ್ ಆನ್ಲೈನ್ ಮಾಡಿದ್ವಿ ಸರ್ ಸರ್ ನಾವು. ಅಲ್ಲ ಈಗ ಹೊಸ ಕಾನೂನು ಪ್ರಕಾರ Yes, sir. ಇಲ್ಲ ಎಲ್ಲಿದೆ ಈಗ ನೀವು ನರೇಗಾದು ಇದೆ ಎಸ್ ಸರ್, ನರೇಗಾದಲ್ಲಿ ಅದನ್ನ ಯೂಸ್ ಮಾಡ್ತಾ ಇದ್ದೀರಾ ಆ ಸಿಸ್ಟಮ್ ಅನ್ನ ನಮ್ಮ ಸ್ಟೇಟ್ ಅಲ್ಲಿ ಮಾಡಿದ್ರು ಸರ್ ಲಾಸ್ಟ್ ಇಯರ್, ಅದನ್ನ ಮಾಡ್ತಾ ಇದ್ದೀವಿ. ನೀವು ನಾನು ಕೇಳಿದ ಯುಕ್ತದಾರ ಅಂತ ಒಂದು ಯುಕ್ತದಾರ ಅಂತ ಹೊಸ ಮಾಡಿದ್ದಾರೆ ವೆಬ್ಸೈಟ್ ಅಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಯಾರು? ಸ್ಟೇಟ್ ಸೆಂಟ್ರಲ್ ಗವರ್ಮೆಂಟ್. ಆಯ್ತು, ಈಗ ಅವ್ರು ಹೇಳ್ತಾರೆ ಅದೇನೋ PM ಗತಿಶಕ್ತಿ ಯೋಜನೆ ಅಂತ, ಅದರದ್ದು ಬಂದಿದ್ಯಾ? ಅದ್ರಲ್ಲಿ ಇದ್ರೆ ಮಾಡ್ಬೇಕು ಅಂತ ಸಿಂಪಲ್ ಆಗಿ ಹೇಳುತ್ತೆ ಕಾನೂನು. ಸರ್ ಈಗ ಅದಕ್ಕೆ ಏನ್ ಮಾಡಿದ್ದಾರೆ ಸರ್, ಯುಕ್ತದಾರ ಅಂತ ಹೇಳಿ ಅಂದ್ರೆ ಆಕ್ಷನ್ ಪ್ಲಾನ್ ಯುಕ್ತದಾರ ಅಂತ ಒಂದು ನೇಮ್ ಕೊಟ್ಟಿದ್ದಾರೆ ಸರ್. ಅದು ಲಾಸ್ಟ್ ಇಯರ್ ಹಳೆ ಕಾನೂನು ಇಲ್ಲ ಸರ್, ಪ್ರಕಾರ. ಈ ಸಲ ಬಂದಿದೆ ಸರ್. ಅದು ಕಾನೂನಿಂದ ಈಗ ಒಂದ್ ತಿಂಗಳಾಯ್ತಲ್ಲ ಬಂದು. ಬಟ್ ನಮಗೆ ಡೈರೆಕ್ಷನ್ಸ್ ಇರೋದು ಸರ್, ಯುಕ್ತದಾರದಲ್ಲಿ ನೀವು ಆಕ್ಷನ್ ಪ್ಲಾನ್ ಅಲ್ಲ ಅದು ಇದು ಹೊಸ ಆಕ್ಟ್ ಅಲ್ಲಿ ಅನ್ವಯ ಆಗುತ್ತಾ ಅದು ಗೊತ್ತಿಲ್ವಲ್ಲ, ಹಾಗಾಗಿ ಕೇಳ್ಕೋಬೇಕು, ಇರ್ಬೋದು, ಗೊತ್ತಿಲ್ಲ, ನಮಗೆ ತಿಳ್ಕೋಬೇಕು. ಆಕ್ಷನ್ ಪ್ಲಾನ್ ರೆಡಿ ಮಾಡ್ಕೊಳ್ಳೋದಕ್ಕೆ ಯುಕ್ತದಾರದಲ್ಲಿ ಹೇಳಿದ್ದಾರೆ ಸರ್, ಡೈರೆಕ್ಷನ್ ಬಂದಿದೆ. ಹೇಗೆ ಆಗುತ್ತೆ ಚೆಕ್ ಮಾಡ್ಬೇಕು ನಾವು. ಹಳೆ ಕಾಂಪೋನೆಂಟ್ ಎಲ್ಲ ಮುಂದುವರೆದಿದೆ ಅಲ್ವಾ? ಈಗ ಅದು PM ಗತಿಶಕ್ತಿ ಯೋಜನೆಯಲ್ಲಿ ಇದ್ರೆ ಮಾಡ್ಬೋದು ಅಂತ ಹೇಳ್ತಾರೆ. ಗೊತ್ತಿಲ್ಲ ಇವರು ಅದನ್ನ ಸ್ಟಡಿ ಮಾಡಿದಾರ ಅಂತ. ಅದರಲ್ಲಿ ಇದೆಯಾ ಈ ಕಾಂಪೋನೆಂಟ್? ಇಲ್ಲ ಅಂತ ಹೇಳಿದ್ರೆ ಯಾವ ಎಲಿಜಿಬಲ್ ಆಗೋದಿಲ್ಲ. ಅದನ್ನ ಬೇಸ್ ಲೈನ್ ಮಾಡಿದ್ದಾರೆ ಅವರು. ಇಲ್ಲ ಅಂದ್ರೆ ಸರ್, ಅದ್ರ ಬಗ್ಗೆ ಕಮ್ಯುನಿಕೇಶನ್ guideline ಬಂದಿಲ್ಲ ಸರ್. ಅದಕ್ಕೆ ಕೇಳಿದೆ. ಅದ್ರ ಬಗ್ಗೆ ಯಾವ್ದು ಗೈಡ್ಲೈನ್ ಬಂದಿಲ್ಲ ಸರ್. ಅದನ್ನೇ ನಾನು ಕೇಳ್ತಾ ಇರೋದು. ಯುಕ್ತದಾರದ್ ಮಾತ್ರ ಹೇಳಿದ್ದಾರೆ ಸರ್. ಅದು ಯುಕ್ತದಾರ ಇಸ್ ಆಸ್ ಪರ್ ಓಲ್ಡ್ ಆಕ್ಟ್. ಸೇಮ್ ಅದು NRM ಮತ್ತೆ VB ರಾಮ್ಜಿ ಬಂದ ಮೇಲೆ ಅದಾದ ಮೇಲೆ ನೀವು ಕೇಳ್ತಿರೋ ಸಾಹೇಬ್ ಅದು ಬಂದಿಲ್ಲ. ಅದಿಲ್ಲ ಎಸ್ ಆರ್ ನೋ ಒಂದು ಇಲ್ಲೋ ಇಲ್ವೋ ಮಾರ್ಕ್ ಮಾಡ್ಕೊಡಕ್ಕಾಗಲ್ಲ. ಎಲ್ಲ ಹೇಳಿದ್ರು 17ನೇ ತಾರೀಕು ಡೇಟ್ ಕೊಟ್ಟಿದ್ದು. 17ಕ್ಕೆ ನಾವು ಬಂದಿದ್ದೀವಿ. ನಕಾಸಿ ರೋಡ್ ಲೆಟ್ರ್ ಹಾಕಿಲ್ವಂತೆ ಸರ್. ಹಳ್ಳ ಸರ್ ಫುಲ್ಲು ನಕಾಸಿ ರೋಡ್ ಇದೆಯಾ? ಇದನ್ನ 6 ಸರಿ ಹೋಗಿ ಅರ್ಜಿ ಮಾಡಿದ್ದು ಸರ್. ಅಲ್ಲಿ ಇಬ್ಬರು ತಕರಾರಿತ್ತು ಸರ್. ಅವ್ರದ್ದು ಏನು ಕೇಳಿದಾರೆ ಸರ್, ಅಷ್ಟು ಹಳ್ಳ ಬಿಡಿಸೋದ್ರೆ ಅಷ್ಟು ಬಿಡಿಸ್ಕೊಡ್ರಿ ಅಂತ ಅವ್ರು ಕೊಟ್ಟಿದ್ರು ಸರ್. ಸ್ಟಾರ್ಟಿಂಗ್ ಕೊನೆಗಂಟ ಆ ಟೈಮ್ ಅಟೆಂಡ್ ಮಾಡಿದ್ದೀವಿ ಸರ್, ಬಿಡಿಸ್ಕೊಡ್ತೀವಿ ಸರ್. 30 ಕುಟುಂಬಕ್ಕೆ ಬಂದು ಹೇಳಿದ್ರು ಸರ್. ನೀವು ಬಟ್ಲ ಸರ್ NRLM ಸೆಕ್ಷನ್ ಇದೆ ಸರ್. NRLM ಅದು ಬಿಟ್ರೆ ನರೇಗಾದು ಅದಾದ್ಮೇಲೆ ಇವೆಲ್ಲ ಈಗ ಈ ಸ್ವತ್ತುದೆಲ್ಲ ಯಾರು ಡೈರೆಕ್ಟ್ ನಿಮ್ಗೆ ಬರುತ್ತೋ ಅಥವಾ ಯಾರು ನೋಡ್ತಾರೆ? ಈಗ ನಮಗೆ ಬರುತ್ತೆ ಈಗ ಏನೇನು ಫೈಲ್ಸ್ ಬಂದು ಈಗ ಎಷ್ಟು ಬರ್ತಾ ಇದೆ ನಿಮ್ಗೆ ಈ ಸ್ವತ್ತು? ಸರ್. ಅದು ಪ್ರಾಬ್ಲಮ್ ಆಗಿದೆ ಸರ್. ಏನ್ ಪ್ರಾಬ್ಲಮ್ ಆಗಿದೆ? ಯಾಕೆಂದ್ರೆ ಸ್ಟೇಟ್ ಲೆವೆಲ್ ಅಲ್ಲಿ ಇದು ಕ್ಲಿಯರೆನ್ಸ್ ಅನ್ನು ಕೊಡಿಸ್ತಾರೆ. ಲಾಗಿನ್ ಯಾಕೆಂದ್ರೆ ಇಲ್ಲಿ ಜನಕ್ಕೆ ಏನಾಗುತ್ತೆ, TPR ಮಾಡ್ತಾ ಇಲ್ಲ, ಪಂಚಾಯತಿ PDO ಭಾರಿ ಸಮಸ್ಯೆ ಆಗ್ತಿದೆ. ಅದು ಏನ್ ವಿಳಂಬ ಆಗಿದೆ, ಏನ್ ಆಗ್ಬೇಕು ಅಂದ್ರೆ ಸ್ಟೇಟ್ ಲೆವೆಲ್ ಅದು ಈಸಿ ಸಾಲ್ವೇಷನ್ ಕಂಡುಹಿಡಿತಾರೆ. ಅದನ್ನ ಒಂದು ಹೇಳಿ. ಅದೇ ಸರ್, ಕಾಂಗಲ್ದೊಂದು ಎಲ್ಲರದು ಆಗಿದೆ ಸರ್. ಯಾರ್ಯಾರ್ದು? PDO PDO ಗ್ರೇಡ್ 1 ಸೆಕ್ರೆಟರಿ ಫಸ್ಟ್ ಬರುತ್ತೆ ಸರ್. ಅವರಿಂದ ಎಸ್ಕಲೇಟ್ ಆಗಿ ಹಿರಿಯ ಸೀನಿಯರ್ PDO ಬರ್ತದೆ. PDO ಅಂದ್ರೆ ಅಧ್ಯಕ್ಷರಿಗೆ ಹೋಗುತ್ತೆ ಸರ್. ಅಧ್ಯಕ್ಷರಿಂದ EO ಬರುತ್ತೆ ಸರ್. EOಗೆ 2 days ಇಷ್ಟ್ರ ಪೈಕಿ ಈಗ ಯಾರ್ಯಾರಿಗೆ ಡಾಂಗಲ್ ಅಂದ್ರೆ ಲಾಗಿನ್ ಅಥವಾ DSC ಆರ್ ಡಾಂಗಲ್ ಎರಡು ಒಂದೇನಾ? ಒಂದೇ ಸರ್. ಸೊ ಇಷ್ಟು ಈ 4-5 ಸ್ಟೆಪ್ ಅಲ್ಲಿ ಯಾರ್ದು ಆಗಿಲ್ಲ? ಈಗ EOಗಳದ್ದು ಆಗಿಲ್ಲ ಸರ್. ಯಾವ ಯೋದು ಆಗಿಲ್ವಾ? ಗುರುತು ಮಾತ್ರ ಆಗಿದೆ. ಇಡೀ ರಾಜ್ಯದಲ್ಲಿ ರಾಜ್ಯದ ಸಮಸ್ಯೆ ಇದೆ ಸರ್. ಇದನ್ನ ಫಾಲೋ ಅಪ್ ಮಾಡ್ತಿದ್ದೀವಿ ಸರ್. ಮಿನಿಸ್ಟ್ರು ಒಂದು ಮೀಟಿಂಗ್ ಮಾಡಿದ್ರು ಸರ್, ನಮ್ದೆಲ್ಲ ವಿಡಿಯೋ ಕಾನ್ಫರೆನ್ಸ್ ಎಲ್ಲೆಲ್ಲಿ ನಾವು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದೀವಿ ಸರ್, ಎಸ್ಕಲೇಟ್ ಮಾಡಿದ್ದೀವಿ, ಅದನ್ನೆಲ್ಲ ನೋಟ್ ಮಾಡಿದ್ದಾರೆ ಸರ್. ಎಲ್ಲೆಲ್ಲಿ ಇದೆ ಪ್ರಾಬ್ಲಮ್ ಈಗ? ಯಾಕಂದ್ರೆ ಅವರು ಅದೇ ಕೇಳ್ತಾ ಇದ್ದಾರೆ, ಹೇಳಿ ಎಲ್ಲೆಲ್ಲಿದೆ ಹೇಳಿ. ಇಲ್ಲ ನೀವು ಸರ್ ಈಗ ಸಿಟಿಜನ್ ಆ್ಯಪ್ ಅಲ್ಲಿ ಸರ್, ಇವಾಗ ನಾವು ಕೆಲವೆಲ್ಲ ಸಿಟಿಜನ್ ಆ್ಯಪ್ ಅಲ್ಲಿ ಮಾಡೋದಕ್ಕೆ ಹೋಗ್ತಾರೆ ಸರ್. ಮಾಡೋದಕ್ಕೆ ಹೋದಾಗ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಅದು ಸ್ಟಾಪ್ ಆಗುತ್ತೆ. ಮತ್ತೆ ಈಗ ಪಂಚತಂತ್ರ ಇಂದ ಆಟೋಮ್ಯಾಟಿಕ್ ಆಗಿ ಇಲ್ಲಿಗೆ ಅಪ್ಲೋಡ್ ಆಗಬೇಕು ಬೇಸಿಕ್ ಅಪ್ಲಿಕೇಶನ್ ಅನ್ನೋದು
ಫಸ್ಟ್ ಸ್ಟೆಪ್ ಅದೇ ತಾನೇ, ಪಂಚತಂತ್ರ ಅಲ್ಲಿರೋವೆಲ್ಲಾನು ಕೂಡ yes, sir. ಇಲ್ಲಿಗೆ ಬರಬೇಕು. ಅದರ ಬೇಸಿಸ್ ಮೇಲೆ ಪಂಚತಂತ್ರದಲ್ಲಿ ಪಕ್ಕಾ ಡೇಟಾ ಇಲ್ಲ ಅಂತ ಹೇಳಿದ್ರೆ ಇವರು ಅದನ್ನ ಅಪ್ಡೇಟ್ ಮಾಡಿ ಅಪ್ಲಿಕೇಶನ್ ಅನ್ನ ಸಿಟಿಸನ್ ಪುಷ್ ಮಾಡಬೇಕು. ಸರ್ ಅದು ಸಿಟಿಜನ್ ಕೂಡ ಮಾಡಬಹುದು. ಈವನ್ ಗ್ರಾಮ ಪಂಚಾಯತಿಗೆ ಬಂದು PDO ಗ್ರೇಡ್ 1 ಸೆಕ್ರೆಟರಿ ಆಗಿ ನಾವು ಕೂಡ ರೆಕಾರ್ಡ್ಸ್ ಕೊಟ್ಟು ಅಪ್ಲೋಡ್ ಮಾಡಿಸ್ಬೇಕು ಸರ್. ಸೊ ಈಗ ಬಾಟಲ್ ನೆಕ್ ಎಲ್ಲಿ ಆಗ್ತಾ ಇದೆ ಸರ್? ಅದೇನಾಗಿದೆ, ನಮ್ಮ ಈ ಸೊತ್ತು ಹೊಸದಾಗಿ ಆಗಿರೋದ್ರಿಂದ ಅಲ್ಲಿ ನಮ್ದು ಲಾಗಿನ್ ಸರಿಯಾಗಿ ವರ್ಕ್ ಆಗ್ತಾ ಇದೆ ಸರ್. ಇದು ಉತ್ತರನೇ ಅಲ್ಲ ಬಿಡಿ. ನೀವು ದಟ್ ಶೋಸ್ ನೀವು ಅಪ್ಲೈ ಮಾಡಿಲ್ಲ. ಈಗ ಅವರು ಜನ ಮಾತಾಡ್ತಾ ಇದ್ದಾರೆ, ನೀವೇ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡಿಲ್ಲ. ಸುಮ್ಮನೆ ಒಂದು ಲಾಗಿನ್ ಅಂತ ಹೇಳ್ತಾ ಇದೀವಿ. ಲಾಗಿನ್ ಕ್ರಿಯೇಟ್ ಮಾಡೋದು 5 ನಿಮಿಷದ ಕೆಲಸ. ಅಂಡ್ ಬೈ ಡೆಸಿಗ್ನೇಷನ್ ಎಂಟೈರ್ ಸ್ಟೇಟ್ ಅಲ್ಲಿ ಲಾಗಿನ್ ಆಗಿರುತ್ತೆ. ನೀವು ಪ್ರಾಬ್ಲಮೇ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಿಲ್ಲ ಸರ್. ನಮ್ದು DSC ಆಗ್ತಾ ಇಲ್ಲ ಸರ್, ಅದು ಪ್ರಾಬ್ಲಮ್ ಆಗಿದೆ. ಈಗ ಒಂದು ಸರ್, ಆಮೇಲೆ ಸರ್ 12 ಪ್ರಾಬ್ಲಮ್ ನಾವು ರೈಸ್ ಮಾಡಿ ಯಾವ್ಯಾವ ಅಂತ ಸಮಸ್ಯೆ ಇದೆಯೋ ಗೊತ್ತಿಲ್ಲ ಸರ್. ಅದನ್ನೆಲ್ಲ ಈ ಸ್ವತ್ತಿನ ವಿಚಾರ ಇದೆಯಲ್ಲ ಸರ್, ಭಾರಿ ತ್ರಾಸ ಆಗ್ತಿದೆ. ಆಮೇಲೆ ಜನ ಏನಂತ ಕೇಳಿದ್ರೆ correct ಆಗಿ ಹೇಳ್ಬೇಕಲ್ಲ. ಅದರ ಸುತ್ತಿ ಬಳಿ ಜನಕ್ಕೆ ಭಾರಿ ತೊಂದರೆಗಳಾಗ್ತಿದೆ. ನೀವು ಹೇಳಕ್ಕಾಗ್ತಾ ಇಲ್ಲ. ವಾಟ್ ಇಸ್ ದ ಪ್ರಾಬ್ಲಮ್? ಲಾಗಿನ್ ಡಾಂಗಲ್ ಕ್ರಿಯೇಟ್ ಆಗಿಲ್ಲ. ದಿಸ್ ಇಸ್ ನಾಟ್ ಎ ಪ್ರಾಬ್ಲಮ್ ನನ್ನ ಪ್ರಕಾರ. ಸರ್ ನಮಗೆ ಖುಷಿ ಆಗ್ಬೇಕು ಸರ್. ನಮಗೆ ಕರೆಕ್ಟಾಗಿ ಇಲ್ಲಿಂದ ತೊಂದರೆ ಇದೆ, ಇಲ್ಲಿಂದ ಮೇಲಿಂದ ಆಗ್ಬೇಕು. PDO ಇಂದ ಎಸ್ಕಲೇಟ್ ಆಗಿ ಅಧ್ಯಕ್ಷಕ್ಕೆ ಬರ್ತದೆ. ಅಧ್ಯಕ್ಷದಿಂದ EO ಲಾಗಿನ್ ಬರ್ಬೇಕು ಸರ್. EO ಲಾಗಿನ್ ಬಂದ ಎಲ್ಲ EO ಆಗದೆ ಸಮಸ್ಯೆ. ನಿಮ್ಮದು ಆಗಿದೆಯಾ? ನಂದು ಎಷ್ಟು DOಗಳದ್ದಾಗಿದೆ? ಸರ್ ನಮ್ಮ ತಾಲೂಕಲ್ಲಿ ಒಬ್ಬರದಾಗಿದೆ, ಒಳನಾಚಿಕೊಂಡು ಅವ್ರದ್ದಾಗಿದೆ. ಬೇರೆ ಯಾವ್ಗಳದ್ದು ಆಗಿದೆ? ಇಲ್ಲ, ನಾವೆಲ್ಲ ಕಳಿಸ್ಕೊಟ್ಟಿದ್ದೀವಿ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಅಷ್ಟು ಜೊತೆ ಸರ್ ಕೇಳಿದ್ರು. ಎಷ್ಟು ಆ ಥರ ಈ ಸತಿಗೆ ಅರ್ಜಿಗಳು ಬಂದು ನಿಮ್ಮವರೆಗೆ ಬಂದು ನಿಂತಿದೆ. ಎಷ್ಟು ಬಂದಿದೆ ಲಾಗಿನ್? ಓಪನ್ ಮಾಡಿದ್ರೆ ಅಲ್ಲ ಮೇಡಮ್, ಒಂದು ಸಾಹೇಬ್ರ ಸಮ್ಮುಖದಲ್ಲಿ ಅಲ್ಲಿದಾಗಬೇಕಾದ್ರೆ ಯಾವ ಮಾನದಂಡದಲ್ಲಿ ಕ್ಲಿಯರ್ ಆಯ್ತು, ಇಲ್ಲಿಗೆ ಏನಕ್ಕೋಸ್ಕರ ಆಗಿಲ್ಲ, ಅದನ್ನ ರೀಸನ್ ಕೊಡಿ. ಅಲ್ಲಿ ಮ್ಯಾಪಿಂಗ್ ಆಗಿದೆ, ಮ್ಯಾಪಿಂಗ್ ಆಗಿದೆ. ನೀವು ಬೇರೆ ಆರೋಳ ತಾಲೂಕು ಆಗದಲ್ಲೇ ಇರೋದಕ್ಕೆ ರೀಸನ್ ಸರ್ ಅದರಲ್ಲಿ ಹಲೋ ಸರ್, ಸುಮಾರು ಐಡೆಂಟಿಫೈ ಮಾಡಿದ್ವಿ ಸರ್. ಎಲ್ಲ ಜಿಲ್ಲಾ ಪಂಚಾಯತ್ಗಳಲ್ಲೂ ಈ CEOಗಳು ಮತ್ತೆ ಟೆಕ್ನಿಕಲ್ ಪರ್ಸನ್ಸ್ ನಮ್ಮ DPMUಗಳು ಪ್ರೈಸ್ ಮಾಡಿದ್ವಿ ಸರ್. ಸುಮಾರು ಒಂದು 12 ಪಾಯಿಂಟ್, ಸುಮಾರು ಒಂದು 20-25 ಡೇಸ್ ಆಯ್ತು EC ಆಗಿ. ಸರ್ ಅದನ್ನೆಲ್ಲ ನೋಟ್ ಮಾಡಿಕೊಂಡು ಇದನ್ನೆಲ್ಲ ಕರೆಕ್ಷನ್ ಮಾಡಿ ಆಮೇಲೆ ನಾವು ಬೇರೆ ಅಂತ ಹೇಳಿ ಡೈರೆಕ್ಷನ್. ಆಮೇಲೆ ಇನ್ನೊಂದು ಪ್ರಾಪರ್ಟಿ ಇನ್ವ್ಯಾಲಿಡೇಷನ್ ಮತ್ತು EO ಲಾಗಿನಲ್ಲಿ ಇತ್ತು ಸರ್. ಈಗ EOನೇ ಅಪ್ರೂವ್ ಮಾಡ್ತಾರೆ. EOನೇ ಮತ್ತೆ ಸರ್ ಇದು DC ಮೇಡಮ್ ಸಹ ಆದೇಶ ಮಾಡಿಕೊಟ್ಟೆ 2 ವರ್ಷ ಆಯ್ತು ಸರ್. 2 ವರ್ಷದಿಂದ ಆದೇಶ ಆಗಿದೆ ಸರ್. ಕೋರ್ಟ್ 8 ತಿಂಗಳಾಗಿದೆ. ನಿಮ್ಗೂ ನೋಟಿಸ್ ಕಳಿಸಿದ್ದೀವಿ. ಇಲ್ಲಿ ತಹಸೀಲ್ದಾರ್ ಲಾಗಿನ ಸಿದ್ದರ್ ಲಾಗಿನಲ್ಲಿ ಇದೆ. ಪಾಣಿ ಅಪ್ಡೇಟ್ ಕೊಡ್ತಾ ಇಲ್ಲ ಸರ್. ಅಲ್ಲಿಂದ ಇಲ್ಲಿ ಕಳಿಸ್ತಾರೆ, ಇಲ್ಲಿಂದ ಅಲ್ಲಿ ಕಳಿಸ್ತಾರೆ. ಲಾಸ್ಟ್ ಟೈಮ್ ಸರ್ ಕೊಟ್ರೆ ಮುಗೀತಲ್ಲ. ಅವ್ರು ಇಷ್ಟು ಮಾತಾಡೋದೇನು? ಅವರು ಎಲ್ಲ ಮುಚ್ಚಿಟ್ಟು ಮಾತಾಡ್ತಾರೆ. ಈಗ ಈ ತಹಸೀಲ್ದಾರ್ ಕೋರ್ಟ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದ್ರೆ ಅಲ್ಲಿ ಹೋಗಿ ಫೈಟ್ ಮಾಡ್ಕೊಳ್ಳಿ ಅಂತ ರಿಪ್ಲೈ ಕೊಡ್ಬಿಡಿ. ಅದಕ್ಕೆ ಆಗಿ ಅದನ್ನ ಕೊಡದೆ ಈಗ ಮಾಡಿದ್ರೆ ಅವರಿಂದ ರೆಫರೆನ್ಸ್ ಬಂದಿದೆ, ಏನೂ ಆಗಿಲ್ಲ ಅಂತ ಹೇಳಕ್ಕೆ ಅವ್ರಿಗೂ ಒಂದ್ ಕೈ. ಎಲ್ಲರೂ ಬುದ್ಧಿವಂತ್ರೆ, ಅವರು ಬುದ್ಧಿವಂತ್ರೆ. ಅವ್ರಿಗೆ ತಕ್ಕಂಗೆ ನೀವು ಉತ್ತರ ಕೊಡಲ್ಲ. ಸುಮ್ಮನೆ ಅವ್ರು ಬಂದು ಏನು ಮಾಡಿಲ್ಲ. ಈಗ ಮೇಡಮ್ ಒಂದು ನಿಮಿಷ, ನಾವಿಲ್ಲಿ ಒಂದು ನಿಮಿಷ ತಡೆಯಬೇಕು. ಈಗ ಅದು ಯಾವ ಮಾನದಂಡದಲ್ಲಾಗಿದೆ, ಬೇರೆ ಏನಕ್ಕೋಸ್ಕರ ಆಗಿಲ್ಲ, ಅದು ರೀಸನ್ ಇಲ್ಲ ಸರ್. ಅದು ಗೇಟ್ ಇದೆಲ್ಲ ಮೊದಲು ಮ್ಯಾನ್ಯುವಲಿ ಮಾಡಿ. ಮೊನ್ನೆ ಒಬ್ರು ಗಿಫ್ಟ್ ತುಂಬಾ ದಿನಕ್ಕೆ ನಿಮ್ಗೆ ಇರೋ ಕೆಪಾಸಿಟಿಗೆ ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು? 200 ತನಕ ಮಾಡ್ಬೋದು. 100 ಮೇಲೆ ಮಾಡ್ಬೋದು. 100 ಮೇಲೆ ಅಂದ್ರೆ ಎಷ್ಟು? 100 ಮೇಲೆ ಅಂದ್ರೆ 200, 500, 120, 150. ಒಂದು ಟೆಸ್ಟ್ ಜಾಸ್ತಿ ಇರುತ್ತೆ, ಒಂದು ಟೆಸ್ಟ್ ಕಡಿಮೆ ಮಾಡ್ತೀವಿ. ಈ ಗ್ಲೂಕೋಸ್ ಟೆಸ್ಟ್ ಆದ್ರೆ 100 ಗಿಂತ ಕ್ರಾಸ್ ಆಗುತ್ತೆ. ಈಗ LFT ಆದ್ರೆ 125, 30, CBC 180 ಆ ರೇಂಜ್ ಅಲ್ಲಿ. ಟೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. It all depends on time consuming. ಎಲ್ಲ ಟೆಸ್ಟ್ ಒಂದೇ ರೇಂಜ್
ಹೊರಗಡೆ CB ನೆಟ್ ಅಂತ ಸರ್, ಇದು 100% PV ಇದೆಯೋ ಇಲ್ವೋ ಅಂತ ಕಂಡುಹಿಡಿದುಬಿಡುತ್ತೆ. ಇವನ್ ನಾವು ಮೈಕ್ರೋಸ್ಕೋಪಲ್ಲಿ ಮಿಸ್ ಆದ್ರೂ 100% ಇದರಲ್ಲಿ ಡಿಟೆಕ್ಟ್ ಆಗುತ್ತೆ. ಮತ್ತು ಯಾವ ಡ್ರಗ್ ಅಡ್ಮಿನಿಸ್ಟ್ರೇಟ್ ಮಾಡ್ತೀವಿ ಅದು ರೆಸಿಸ್ಟೆನ್ಸ್, ಅದು ಉಪಯೋಗಿಸ್ಬೇಕು ಪೇಷಂಟ್ಗೆ ಬೇಡ ಅಂತ ಇರುತ್ತೆ. ರಿಪ್ಯಾಂಪಿಸಮ್ ಅದು ರೆಸಿಸ್ಟೆನ್ಸ್ ಸಂಬಂಧಪಟ್ಟಿದೆ ಸರ್. ಗೌರ್ಮೆಂಟಿಂದ ಒಂದು 30% ಪ್ರಾವಿಷನ್ಸ್ ಅವ್ರಿಗೆ ಪ್ರೋಟೀನ್ ಕೊಡ್ತಕ್ಕಂಥದ್ದು. ಅದಕ್ಕೆ ಸಪೋರ್ಟಿಂಗ್ ಆಗಿ ನಾವು ಅದಕ್ಕೆ ಇನ್ವಾಲ್ವ್ ಆಗಿ ತುಂಬ ಕೊಡ್ಸಿದ್ದೀವಿ. ಸಂಘ ಸಂಸ್ಥೆಗಳು ಎಲ್ಲರೂ ವೈಯಕ್ತಿಕವಾಗಿ ಮಾಡ್ಕೊಂಡಿದ್ದಾರೆ. ವೈಯಕ್ತಿಕವಾಗಿ ಕಳೆದ ವರ್ಷ ಮಾಡಿದ್ವಿ, ಅದರ ಆಚೆ ವರ್ಷನೂ ಕೂಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದನ್ನು ಮಾಡಿ ನಾವೇ ಒಂದು ಓನಾಗಿ ಬೇರೆ ಮಾಡಿ ಮಾಡ್ಕೊಟ್ಟಿದ್ದೀವಿ ಸರ್. ನಮ್ಮ ಗಮನಕ್ಕೆ ಮೈಕ್ರೋಸ್ಕೋಪ್ ಇದೆಲ್ಲ ಹಳೆ ಮ್ಯಾನ್ಯುವಲ್ ಮಲೇರಿಯಾ ಗಿಲೇರಿಯಾ ಎಲ್ಲ ಡಿಟೆಕ್ಟ್ ಮಾಡೋದಿಲ್ಲ. ಮಲೇರಿಯಾಗೆ ಮೆಷಿನರಿ ಇಲ್ವಾ? ಇಲ್ಲ ಸರ್, ಅದು ಮೈಕ್ರೋಸ್ಕೋಪ್ ಇದೆ ಸರ್, ಬೈ ಮೈಕ್ರೋಸ್ಕೋಪ್. ಅದಕ್ಕೆ ಮೆಷಿನ್ಸ್ ಬಂದಿಲ್ಲ. ಹೈಟೆಕ್ ಅದು ಸ್ಲೈಡ್ ಮೆಥಡ್ ಇದೆ ಸರ್, ಕಾರ್ಡ್ ಮೆಥಡ್ ಇದೆ, ರ್ಯಾಪಿಡ್ ಮೆಥಡ್. ಬಟ್ ಇಟ್ ಈಸ್ ನಾಟ್ ರ್ಯಾಪಿಡ್ ಕಾರ್ಡ್ ಟೆಸ್ಟ್. ಸೊ ಇಟ್ ಈಸ್ ನಾಟ್ 100% accuracy ಇರೋದು. ಇವನ್ ನಮಗೆ ಕೆಲವು ಫಸ್ಟ್ ಪ್ರೈಮರಿ ಸ್ಟೇಜಲ್ಲಿ ಇರುವಂಥ ಅವೆಲ್ಲ ಡಿಟೆಕ್ಟ್ ಆಗಿದೆ ಸರ್. ಇದರಲ್ಲಿ ಮೈಕ್ರೋಸ್ಕೋಪ್ ಕೊಟ್ಟೆ ಅನುಕೂಲ ಆಯಿತು. ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಾಗ ಸಂಖ್ಯೆ ಅಚೀವ್ ಮಾಡಿ ಅಂತ ಅದು ವೆರಿ ಕ್ಲೋಸ್ ಟು ಯಾವ ಇಲಾಖೆಯಲ್ಲೂ ಮಾಸ್ಟರ್ ಪ್ಲಾನ್ ಇದೆ. ಬಿಲ್ಡಿಂಗ್ ಕಟ್ತಾರೆ, ಏನು ಬೇಕಾದ್ರೂ ಮಾಡ್ಬೋದು. ಬೇರೆ ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗ್ತಿಲ್ಲ ಸರ್. ಬಿಲ್ಡಿಂಗ್ ಸೇಫ್ಟಿಗೋಸ್ಕರ ಇದು ಮಾಡ್ತೀವಿ. ಬೇರೆ ಅದು ಯಾಕೆಂದರೆ ತುಂಬ ಇದು ಸರಿಯಾದಕ್ಕೆ ಸರಿಯಾದ ಸ್ವಲ್ಪ ಬಿಕ್ಕದ್ ಬಿಡ್ರಿ, ಜಾಗ ಬಿಡ್ರಿ. ಮೊದಲೆಲ್ಲ ಸರ್ ಕೆಳಗಡೆ ಫೋರ್ತ್ ಇತ್ತು ಸರ್, ಅದಕ್ಕೋಸ್ಕರ ಇದು ಪ್ರತ್ಯೇಕ ಬಿಲ್ಡಿಂಗ್ ಮಾಡಿ ಇದಕ್ಕೆ ಸಪರೇಟ್ ಆದಂತ ವ್ಯವಸ್ಥೆ ಮಾಡಿ. ನಿಮ್ಮ ಹತ್ರ ಈಗ ಡ್ರಗ್ಸ್ ಇಲ್ಲ ಅಂತ ಏನೋ ಚರ್ಚೆ ನಡೀತಾ ಇದೆಯಲ್ಲ, ಯಾವ್ದು ಅವೈಲಬಿಲಿಟಿ ಇಲ್ಲ ನಿಮ್ಮ?
ಮತ್ತೆ ಈಗ ಇಲ್ಲದೆ ಇರೋದು ಯಾವುದು ಡೇ ಟು ಡೇ ಯೂಸೇಜ್ ಅಲ್ಲಿ? ಡೇ ಟು ಡೇ ಯೂಸೇಜ್ ಎಲ್ಲ ಡ್ರಗ್ಸ್ ಆಲ್ಮೋಸ್ಟ್ ಬಟ್ ಇವಾಗ ತುಂಬಾ ಚರ್ಚೆ ಆಗ್ತಾ ಇದೆಯಲ್ಲ ಡ್ರಗ್ಸ್ ಅವೈಲೇಬಲ್ ಇಲ್ಲ ಅಂತ ಹೇಳಿ. ಪರ್ಚೇಸ್ ಮಾಡ್ಕೊಡ್ತಿದ್ದಾರೆ. ನಾವು ಇಮಿಡಿಯೇಟ್ ತಗೋತೀವಿ. GMS ಇಂದ ಲೋಕಲ್ ಪರ್ಚೇಸ್ ಆಗ್ತಾ ಇದೆ. ಲೋಕಲ್ ಪರ್ಚೇಸ್ ಅಲ್ಲ ಮತ್ತೆ ಯಾಕೆ ಚರ್ಚೆ ಆ ತರ ಆಗ್ತಾ ಇದೆ? ಸರ್ಕಾರದಿಂದ ಏನು ನೋಡ್ಕೊತಾರೋ ಗೊತ್ತಿಲ್ಲ. ಅಲ್ಲ, ಇವತ್ತು ಮತ್ತೆ ನಿನ್ನೆ ಇವತ್ತು ಪೇಪರ್ ಅಲ್ಲಿ ಸರ್, ಮೊನ್ನೆ ನಾವು ಹೋದ ಒಂದು ವಾರದಿಂದ ಬಂದಿತ್ತು ಇದು ಚರ್ಚೆ, ಒಂದು 10 ದಿನದಿಂದ. ಈಗ ನಿನ್ನೆ ಪೇಪರ್ ಅಲ್ಲಿ ಅಲ್ಲೂ ನೋಡಿದ್ರೆ ಮತ್ತೆ ನಮ್ಮದ್ರಲ್ಲಿ ಸಾಕಷ್ಟು ದುಡ್ಡು ಇರೋದ್ರಿಂದ ಸರ್ ಎಲ್ಲ ತರಿಸ್ಕೊಡ್ತಾರೆ. APRK ನಲ್ಲಿ ಒಂದು ಅಮೌಂಟ್ ಇರೋದ್ರಿಂದ ಕಾನೂನು ಅನ್ನೋದು ಸರ್ವೆ ಆಗ್ತಾ ಇದೆ ಸರ್. ಈ ಬೇರೆ ಕಡೆ ಹಾಸ್ಪಿಟಲ್ಗಳೆಲ್ಲ ಅದು safety ಇಟ್ಟಿದ್ದೀವಿ ಸರ್. ಸೊ ಅದರಿಂದ ನಾವು ರಿಸರ್ವ್ ಫಂಡ್ ಓನ್ಲಿ ಎಕ್ಸ್ಕ್ಲೂಸಿವ್ ಆಗಿ ಡ್ರಗ್ಸ್ ಗೆ ಇಟ್ಟಿದ್ದೀವಿ ಸರ್. ನಾವು ಇನ್ನೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ ಅದನ್ನು. ಸೊ ನಮಗೆ ಹೆಚ್ಚು ಕಡಿಮೆ GMS ಇಂದ ಸಪ್ಲೈ ಬಂದು ಎಷ್ಟು ದಿವಸ ಆಯ್ತು, ಎಷ್ಟು ವರ್ಷ ಆಯ್ತಮ್ಮ ಕರೆಕ್ಟ್ ಆಗಿ? ಅದು 2 ವರ್ಷದ ಇಂತ ಕೊಡ್ತಾ Yes, sir. ಇರೋದು. Yes, sir. ಮತ್ತೆ ನಮ್ಮಲ್ಲಿ ಫಂಡ್ ಇರೋದಕ್ಕೆ ನಮಗೆ ನಾವು ಇನ್ನೂ ಏನ್ manage ಬೇಕು ಡೇ ಆಗ್ತಾ ಟು ಇದೆ ಡೇ sir. ಅದು ಸಪ್ಲೈ. ನಾವೊಂದು ಸಹ ಮುಲಾಜಿಲ್ಲ. ಡೈರೆಕ್ಷನ್ ಕ್ಲಿಯರ್ ಕಟ್ ಶಾಸಕರು MLA ಸರ್ ಓನ್ಲಿ ಡ್ರಗ್ಸ್ ಮಾತ್ರ ಇದು ಮಾಡಬೇಕು. ನೀವು ಎಕ್ಸ್ಕ್ಲೂಸಿವ್ ಬೇರೆ ಯಾವ್ದು ಡ್ರಗ್ಸ್ ಯೂಸ್ ಮಾಡಲ್ಲ ಸರ್ ABRK. ಅದು ಸಿವಿಲ್ ಯಾವ್ದು ಸಿವಿಲ್ ಗಿವಿಲ್ ಯಾವ್ದಕ್ಕೂ ಯೂಸ್ ಮಾಡಲ್ಲ ಸರ್. 3 ಕೋಟಿ ಎಷ್ಟಿದೆ? 380. ಈಗ ಇನ್ನೊಂದು ಕಂಪ್ಲೇಂಟ್ ಬರೋದು ಎಕ್ಸ್ಪೈರ್ ಆಗಿದ್ದ ಡ್ರಗ್ಸ್ ಎಲ್ಲ ಇರುತ್ತೆ ಅಂತ. ನಿಮ್ಮಲ್ಲಿ ಏನು ಅದಕ್ಕೆ ಅಲ್ಲ, ಏನ್ ಮೆಕ್ಯಾನಿಸಮ್ ಏನಿದೆ? ಎಕ್ಸ್ಪೈರ್ ಆಗಿದ್ದ ಡ್ರಗ್ಸ್ ಇಲ್ಲಿ ಬಾರದ ಹಾಗೆ ಮತ್ತು ಇಲ್ಲಿ ಇರದ ಹಾಗೆ ಯಾವ ತರ ಇದೆ? ಈಗ ಅಲಿಗೇಷನ್ ಏನು ಎಕ್ಸ್ಪೈರ್ ಆಗಿದ್ದನ್ನೆಲ್ಲ ಸಪ್ಲೈ ಮಾಡ್ತಾರೆ ಅಥವಾ ಆನ್ ದ ವರ್ಜ್ ಆಫ್ ಎಕ್ಸ್ಪೈರಿ ಮಾಡ್ತಾರೆ, ಅಂದ್ರೆ ನಿಯರಿಂಗ್ ಟು ಎಕ್ಸ್ಪೈರಿ ಡೇಟ್ ಗೆ ಸಪ್ಲೈ ಮಾಡ್ತಾರೆ ಅಂತ. ಅದು ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಿದೆ ಅಷ್ಟು ಮಾತ್ರ ನಾವು ಇಂಡೆಂಟ್ ಹಾಕೊಂಡ್ರೆ ಅಷ್ಟು ಮಾತ್ರ ಸಪ್ಲೈ ಆಗುತ್ತೆ ಸರ್. TSM. ಅಲ್ಲ, ಬಟ್ ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ. ಹಾಗಾದ್ರೆ ನೀವು ಜಾಸ್ತಿ ಕೇಳಿದ್ರೆ ಸ್ವಲ್ಪ ಏನು ಎಕ್ಸ್ಪೈರಿಗೆ ಹತ್ರ ಇರೋದು ಬರುತ್ತೆ ಅನ್ನೋ ತರ ಉತ್ತರ ಕೊಟ್ಟಂಗ ಆಯ್ತು ನೀವು. ಅಲ್ಲ ಸರ್, ಇವರು ಡೈಲಿ ಚಾರ್ಟ್ ಇರುತ್ತೆ ಸರ್. ಡೇಟ್ ಆಫ್ ಎಕ್ಸ್ಪೈರಿ, ಡೇಟ್ ಆಫ್ ಡೇಟ್ ಆಫ್ ಎಕ್ಸ್ಪೈರಿ ಒಂದು ಮಂತ್ ಪ್ರತಿಯೊಂದು ಮಂತ್ ಅಲ್ಲೂ ಇರುತ್ತೆ. ಅದನ್ನ ಅರ್ಲಿಯರ್ ಆಗಿ ಇವರು ಮಿನಿಮಮ್ ಒಂದು 2-3 ಮಂತ್ಸ್ ಇದ್ದಂಗೆ ಅಕಸ್ಮಾತ್ ನಮ್ಮ ಆಯ್ತು. ಈಗ ನೀವು ನಿಮ್ಗೆ ಸಪ್ಲೈ ಮಾಡೋರು ಮಿನಿಮಮ್ ಎಷ್ಟು ತಿಂಗಳು, ಎಷ್ಟು ವರ್ಷ, ಎಷ್ಟು ದಿನ ಅದು ವ್ಯಾಲಿಡಿಟಿ ಇರಬೇಕು ಅಂತ ಏನಾದ್ರೂ ಇದೆಯಾ? there is no hard and fast rule as such, sir. ಹಾಗಾದ್ರೆ ಈಗ ಅವರು ನೀವು ರಿಸೀವ್ ಮಾಡ್ಕೊಳ್ಳೋವಾಗ ಎಷ್ಟು ದಿನದ್ದು ನೀವು ಅದು ಯಾರ ಜವಾಬ್ದಾರಿ? ಹಾಗಾದ್ರೆ ಫಾರ್ಮಸಿಸ್ಟ್ ಸರ್ ಮಿನಿಮಮ್ 1 year ಎಕ್ಸ್ಪೈರಿ ಅರ್ಲಿಯರ್ ಆಗಿರ್ಬೇಕು ಸರ್. ರಿಸೀವ್ ಸರ್, ಈಗ ಕೆಲವೊಂದು ಡ್ರಗ್ಸ್ 27 ಎಕ್ಸ್ಪೈರಿ ಸರ್. ಆ ರೀತಿ ಸರ್ ಈಗ ಪರ್ಚೇಸ್ ಮಾಡೋ ಡ್ರಗ್ಸ್ ಅಲ್ಲಿ ಎಲ್ಲ ಆಯ್ತಪ್ಪ. ಈಗ 3 ತಿಂಗಳು 2 ತಿಂಗಳು ನಿಯರಿಂಗ್ ತಗೊಳ್ಳದೆ ಮಾಡುವಂತದ್ದು ಯಾರ ಜವಾಬ್ದಾರಿ? ನಮ್ದೇ ಸರ್. ಹಾಗಾದ್ರೆ ಈಗ ಎಲ್ಲಾದ್ರೂ ಅವರು ಆತರ ನಿಯರಿಂಗ್ ಎಕ್ಸ್ಪೈರಿ ಡೇಟ್ ಏನಾದ್ರೂ ಸ್ಟಾಕ್ ಇದ್ರೆ ಅಲ್ಲಿಗೆ ಪೂರ್ತಿ ಜವಾಬ್ದಾರಿ ಫಾರ್ಮಸಿಸ್ಟ್ ಆಗುತ್ತೆ. ಎಸ್ ಸರ್ ಇನ್ವೇರಿಯಬಲಿ ಸರ್. ಅವರು ಫಾರ್ಮಸಿಸ್ಟ್ ಮೊದಲೇ ಅದನ್ನ ಇದು ಕ್ರಾಸ್ ಚೆಕ್ ಮಾಡಿ ಫ್ಲೋ ಔಟ್ ಫ್ಲೋ ಡೇಟಾ ನೋಡ್ಕೊಂಡು ಕನ್ಸಂಪ್ಷನ್ ಡೇಟಾ ನೋಡ್ಕೊಂಡು ವಿತ್ ಸೇಫ್ಟಿ. 1 ತಿಂಗಳಿಗೆ ಕೊಟ್ರೆ ಅವನು ಈಗ ನಮ್ಮ ಜನಗಳಿಗೆ ಏನು ಅನುಕೂಲ ಆಗುತ್ತೆ, ಬಡವರಿಗೆ ಏನು ಅನುಕೂಲ ಆಗುತ್ತೆ. ಇನ್ನು 1 ತಿಂಗಳೊಳಗಡೆ ಆ ಡ್ರಗ್ಸ್ ಹಾಗಾದ್ರೆ ಇನ್ನೊಂದ್ ಸ್ವಲ್ಪ ಮುಂದೋಗಿ ಹೇಳೋದಾದ್ರೆ ಏನಾದ್ರೂ ಈಗ ಆ ತರಹ ವ್ಯವಹಾರ ನಡೀತಾ ಇದ್ರೆ ಅದು ಓನ್ಲಿ ಫಾರ್ಮಸಿಸ್ಟ್ ಕಲ್ಯೂಷನ್ ಇಂದ ಆಗ್ಲಿಕ್ಕೆ ಸಾಧ್ಯ. ನಾವು ರಿಜೆಕ್ಟ್ ಮಾಡ್ತೀವಿ ಪ್ರತಿಯೊಂದು ಡೇಟ್ ಆಫ್ ಎಕ್ಸ್ಪೈರಿ, ಡೇಟ್ ಆಫ್ ಫಾರ್ಮಸಿಸ್ಟ್ ಸರಿ ಇದ್ರೆ ಎಸ್ ಸರ್ ಆಫ್ ಕೋರ್ಸ್ ಸ್ಟ್ರೀಮ್ ಲೈನ್ ಮಾಡಬಹುದು ಸರ್ 100%. ಬಟ್ ಈಗ ಅದನ್ನ ಆನ್ಲೈನ್ ಸಿಸ್ಟಮ್ ಯಾಕೆ ಮಾಡಿಲ್ಲ ನೀವು? ಮಾಡಿಲ್ಲ. ಅದರಲ್ಲಿ ಈಗ ಇದರಲ್ಲಿ ಡೇ ಟು ಡೇ ಕನ್ಸಂಪ್ಷನ್ ಲಾಗಿನ್ ಆಗಿ ಆಯ್ತು, ಡೇ ಟು ಡೇ ಕನ್ಸಂಪ್ಷನ್ ಲಾಗಿನ್ ಆಗಿ ಅದರ ಆಧಾರದ ಮೇಲೆ ನೀವು ಫ್ರೆಶ್ ಸ್ಟಾಕ್ ಬಂದಾಗ ಇಷ್ಟು ದಿನ ಕಡಿಮೆ ಎಕ್ಸ್ಪೈರಿ ಡೇಟ್ ಇದ್ರೆ ಅದು ಇಲ್ಲಿ ರಿಸೀವ್ ಆಗಬಾರ್ದು. ಅದೊಂದು ಆಪ್ ಇಟ್ಟಿಲ್ಲ ಸರ್ ಅವರು. ಲಾಜಿಕ್ ಹೇಳ್ತಾ ಇದ್ದೀನಿ. ನಿಮ್ದು ಮಂತ್ಲಿ 20 ಯೂನಿಟ್ಸ್ ಕನ್ಸಂಪ್ಷನ್ ಇದೆ. 3 ತಿಂಗಳಿಗೆ ಎಕ್ಸ್ಪೈರಿ ಇರೋದನ್ನ 100 ಯೂನಿಟ್ ಕೊಟ್ರೆ ನಿಮ್ಗೆ ಕನ್ಸಂಪ್ಷನ್ ಇರೋದೇ 60 ಯೂನಿಟ್. 100 ಯೂನಿಟ್ ನೀವು ತಗೊಳ್ಳೇಬಾರ್ದು. ಅಂಡ್ ಅದು ಅವ್ರು 3 ತಿಂಗಳು ಈಗ ನಿಮ್ಗೆ 3 ತಿಂಗಳದು ಎಕ್ಸ್ಪೈರಿ ಇದ್ರೆ ಬರೀ ಮ್ಯಾಕ್ಸಿಮಮ್ 20 ಯೂನಿಟ್ಸ್ ಎಕ್ಸ್ಪೈರ್ ತಗೋಬೇಕು. ಇಲ್ಲ ಅಂದ್ರೆ ಉಳಿದಿದ್ದನ್ನ ಸಿಸ್ಟಮ್ ಅಲ್ಲಿ ರಿಸೀವ್ ಆಗಕ್ಕೆ ಬಿಡಬಾರ್ದು. ಬಫರ್ ಇರ್ಬೇಕಲ್ಲ, ಸ್ಟಾಕ್ ಇಟ್ಕೊಂಡಿರ್ತೀವಿ ಸರ್. ಡೇಟ್ ಬಫರ್ ಇರ್ಬೇಕು. ಅದೊಂದು ಇನ್ಕ್ಲೂಡ್ ಮಾಡೋದಕ್ಕೆ ಮಾಡ್ಕೊಳ್ಳಿ. ಅವಾಗ ಫಾರ್ಮಸಿಸ್ಟ್ಗಳು ತಪ್ಪಾಗಕ್ಕೆ ಅವಕಾಶನೇ ಇರಲ್ವಲ್ಲ. ಹೇಳಿರೋದು ಒಳ್ಳೆ ಐಡಿಯಾಲಜಿ. ಅದು ವಿತಿನ್ 1 ಮಂತ್ 2 ಮಂತ್ಸ್ ಇದ್ರೆ ಅದನ್ನ ಆಪ್ ಅಲ್ಲಿ ರಿಸೀವ್ ಆಗಬಾರ್ದು, ಲಾಂಗ್ ಎಕ್ಸ್ಪೈರಿ ಇರಬೇಕು ಅಂತ ಸರ್ ನಿಮ್ಮ ಕಾನ್ಸೆಪ್ಟ್. ಹೌದು, ಸೊ ಅದನ್ನ ಡೆಫಿನೆಟ್ ಆಗಿ ಮೆಡಿಕಲ್ ಸಪ್ಲೈ ಮಾಡ್ತಾರೆ ಸ್ಟೇಟ್ ಅಲ್ಲಿ ಸರ್. ಅಲ್ಲಿ ಡೈರೆಕ್ಷನ್ ಒಳ್ಳೆ ಅಡಾಪ್ಟ್ ಮಾಡ್ಕೊಳ್ಳಕ್ಕೆ ಡೈರೆಕ್ಷನ್ ಒಳ್ಳೆ ಇದಾರೆ. ಯಾಕೆ ಇದನ್ನ ಲಾಜಿಕ್ ಡ್ರಿವನ್ ಮಾಡಿಲ್ಲ? ಬಟ್ ನಾವು ಡೈಲಿ ಈ ಔಷಧದಲ್ಲಿ ಅಪ್ಡೇಟ್ ಮಾಡ್ತೀವಿ ಸರ್. ಸರ್ ಈಗ
ಈಗ ಒಂದು ಎಲ್ಲಿ ನೀವು ಮನುಷ್ಯರನ್ನ ವಾಚ್ ಮಾಡ್ಬೇಕು ಅಲ್ಲಿ ಮಾಡ್ಬೇಕು. ಇವೆಲ್ಲ ಮೆಷಿನ್ ಕಂಟ್ರೋಲ್ ಮಾಡಿ ಆಟೋಮ್ಯಾಟಿಕ್ ಕಂಟ್ರೋಲ್ ಇರೋದನ್ನ ಯಾಕೆ ಮನುಷ್ಯರನ್ನ ವಾಚ್ ಮಾಡ್ಬೇಕು? ಪೇಪರ್ಲೆಸ್ ಮಾಡಬಹುದು. ಅದು ಸ್ವಲ್ಪ ತಾವಲ್ಲಿ ಡೈರೆಕ್ಷನ್ ಕೊಡಿ. ಸ್ಟೇಟ್ಗೆ ಒಂದು ಇದಾಗ್ತದೆ. ಸ್ಟೋರ್ದೆಲ್ಲ ನೀಟಾಗಿ ಕೆಳಗಡೆ ತುಂಬ ಕಂಜೆಸ್ಟೆಡ್ ಪ್ಲೇಸ್ ಅವೆಲ್ಲ ಇದಕ್ಕೆ ಪ್ರತ್ಯೇಕವಾಗಿ ಇದಕ್ಕೆ ಸಾಫ್ ಮಾಡಿ. ಬಟ್ ಈಗ ಕೆಲವರು ಎಲ್ಲೋದ್ರು ಕೂಡ ಎಕ್ಸ್ಪೈರ್ ಆಗಿರೋದು ಇರುತ್ತೆ ನಿಮ್ ಸ್ಟೋರ್ಸ್ ಅಲ್ಲಿ ಅಂತ ಹೇಳ್ತಾರಲ್ಲ, ಅಥವಾ ನಿಯರ್ ಎಕ್ಸ್ಪೈರಿ ಆ ತರ ಏನ್ ಇದೆಯಾ ಇಲ್ಲಿ ಅಂತ? ಇಲ್ಲ ಸರ್, ಎಲ್ಲನೂ ಇದು ಮಾಡ್ತೀವಿ ಸರ್. ಸ್ವಲ್ಪ ಅದ್ರ ಬಗ್ಗೆ ಆಗಿದ್ದಾಗೆ ನಾವು ಯಾವ್ದು ನಾನು ಹೊರಗಡೆ ಚರ್ಚೆ ಆಗೋದಕ್ಕೆ ಹೌದೌದು ಸರ್. ಎಸ್ ಸರ್, ಎಸ್ ಸರ್, ಟ್ರೂ ಸರ್, ಟ್ರೂ ಸರ್. ಇಲ್ಲ ಸರ್, ನಾವು ಡೈಲಿ ಆಕ್ಚುಲಿ ನಾವು ಆಲ್ಟರ್ನೇಟ್ ಡೇಸು ಸ್ಟೋರಿ ಬಂದು ಎಕ್ಸ್ಪೈರಿ ಡೇಟ್ ಇರೋದು ನೋಡಿದ್ದು ಅದನ್ನ ಇದು ಮಾಡಿ ಯಾವ್ದಾದ್ರು ಪ್ರಯಾರಿಟಿ ಕೊಡಿ, ಪ್ರಯಾರಿಟೈಸ್ ಮಾಡ್ಕೊಳ್ಳಿ ಅಂತ ಡ್ರಗ್ ಲಿಸ್ಟ್ ಪ್ರಯಾರಿಟೈಸ್ ಮಾಡ್ಕೊಂಡು ಅದನ್ನು ಮೂವ್ ಆಯ್ತಾ ಇರಬೇಕು. ನಿಯರಿಂಗ್ ಎಕ್ಸ್ಪೈರಿ ಮಿನಿಮಮ್ 1 ತಿಂಗಳಿದ್ರೆ ಬೇರೆ ಹೈಯರ್ ಹಾಸ್ಪಿಟ್ಲಿಗೆ ಅದನ್ನ ಕಳಿಸ್ಬೇಕು. ಅಥವಾ ಬೇರೆ ಈಗ ಪೆರಿಫೆರಲ್ ಇರ್ತಾವೆ ಸರ್, ಅವ್ರು ಕೆಲವರೆಲ್ಲ ತಂದುಕೊಡ್ತಾರೆ. ಈಗ ಖರ್ಚು ಮಾಡೋಕ್ಕಾಗ್ತಾ ಇಲ್ಲ ಹಿಂಗೆ ನಿಯರಿಂಗ್ ಎಕ್ಸ್ಪೈರಿ ಅಂತ ಅವನ್ನು ನಾವು ರಿಸೀವ್ ಮಾಡ್ತೀವಿ ಸರ್. ಇಲ್ಲಿ ಆಗದೆ ಇರೋಂಥದ್ದು ಹೈಯರ್ ಒಂದು ಡಾಕ್ಟರ್ ಸಾಹೇಬ್ರ ಕೆಲವು ಸಲಹೆ ಕೊಟ್ಟವ್ರೆ. ಎಸ್ ಸರ್, ಅದಿನ್ನೂ ಕೂಡ ಅದನ್ನ ಅಪ್ಗ್ರೇಡ್ ಮಾಡ್ಕೊಂಡು ಎಸ್ ಸರ್ ಮಾಡ್ಬೋದು. ಏನಿದೆ ಸರ್